ಇದ್ದೀರಿ, ನಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ಭೇದ ಭಾವಗಳನ್ನು ಬಿಟ್ಬಿಡೋಣ, ಆಯ್ತಾ? ಅಷ್ಟು ಬಿಟ್ಬಿಟ್ರೆ ಸಾಕು. ನೀವು ಮದುವೆ ಮಾಡ್ಕೊಳ್ಳುವಾಗ ಸ್ವಲ್ಪ ವಿದ್ಯಾವಂತರು, ಬುದ್ಧಿವಂತರು, ಯಾರು ಲಿಂಗ ಕಟ್ಕೊಂಡಿದ್ದಾರೆ ಕೆಳವರ್ಗದವರೆಲ್ಲರೂ ಲಿಂಗಧಾರಿಗಳು. ಯಾಕೆಂತಂದ್ರೆ ಬಹಳ ಜನ ಕೆಳವರ್ಗದವರೆಲ್ಲರೂ ಲಿಂಗಧಾರಿಗಳಾಗಿದ್ದಾರೆ. ಆದರೆ ಹೆಣ್ಣು ಗಂಡು ತಗೊಳ್ಳುವಂಥ ಸಂದರ್ಭದಲ್ಲಿ ಅವ್ರ ಕಡೆನೇ ಹುಡುಕಿಕೊಂಡು ಹೋಗುವ ಪರಿಸ್ಥಿತಿಗೆ ಬಂದು ಅನೇಕ ಜನ ಧರ್ಮದಿಂದ ದೂರ ಸರಿಯುವಂಥ ದಿನಮಾನ ಕಾಲದಲ್ಲಿ ವಿಶಾಲತೆಯ ಮನೋಭಾವನೆ ಇರತಕ್ಕಂಥ ಲಿಂಗಾಯತರು ಮುಂದೆ ಹೆಜ್ಜೆ ಬಂದರೆ ಇನ್ನೂ ಅಸ್ಪೃಶ್ಯತೆ ನಿವಾರಣೆ ಆಗ್ತದೆ ಅನ್ನತಕ್ಕಂಥದನ್ನು ನಾವು ಕಂಡುಕೊಳ್ಳೋಣ ಅನ್ನತಕ್ಕಂಥ ಮಾತಿನೊಂದಿಗೆ ತಾವೆಲ್ಲರೂ ಬೆಂಗಳೂರಿಗೆ 5ನೇ ತಾರೀಕಿಗೆ ಆಗಮಿಸಬೇಕು. ದೊಡ್ಡ ಪ್ರಮಾಣದಲ್ಲಿ ಬರಬೇಕು. ನಿಮಗೆಲ್ಲರಿಗೂ ನಾನು ಮೊನ್ನೆ ಬೀದರ್ನಲ್ಲಿ ಹೇಳಿದ್ದೇನೆ, ನಿಮಗೇನು ರೊಕ್ಕ ಇಲ್ಲ, ಈ ಕಡೆ ಭಾಗದವರಾದರೂ ರೊಕ್ಕ ತಗೊಂಡು ಬರಬೇಕು, ನಿಮಗೇನು ಫ್ರೀ ಆಧಾರ್ ಕಾರ್ಡ್ ಐತೆ, ಹತ್ತು ಬಿಟ್ಟರೆ ಮುಗಿದೋಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಆನಂದವಾಗಿ ಬನ್ನಿ ಅನ್ನತಕ್ಕಂಥದೊಂದಿಗೆ ನಿಮ್ಮ ಬದುಕಿನೊಳಗಡೆ ಎಲ್ಲರೂ ಇದೊಂದು ದೊಡ್ಡ ಕಾರ್ಯಕ್ರಮ. ಬಹಳ ಜನ ಏನೇನೋ ಮಾತನಾಡ್ತಾ ಇದ್ದಾರೆ. 0 ಕ್ಯಾಂಡ್ಲ್ ಪಕ್ಕದಲ್ಲಿ 1000 ಕ್ಯಾಂಡ್ಲ್ ಬಲ್ಬ್ ಹಾಕ್ಬಿಟ್ರೆ ಮುಗಿದೋಗುತ್ತೆ ಅನ್ನತಕ್ಕಂಥದ್ದು ನಾವು ತೀರ್ಮಾನ ಮಾಡಿಕೊಳ್ಳೋಣ. ಸಣ್ಣ ಗೆರೆ ಪಕ್ಕದಲ್ಲಿ ದೊಡ್ಡ ಗೆರೆ ಎಳೆದು ಬಿಡೋದು ಅಷ್ಟೇ. ಅದನ್ನು ಅಳಿಸೋಕೆ ಹೋಗೋದು ಬೇಡ, ಇದ್ಕೊಳ್ತದದು. ಅದು ಏನಾರು ಇರಲಿ, ಈ ಜಗತ್ತಿನೇ ನಾವೆಲ್ಲರೂ ಸುಮ್ಮನೆ ಆ ಕ್ಷೇತ್ರಕ್ಕೆ ದೊಡ್ಡವರು. ನಮ್ಮ ಕೋಳಿ ನಮ್ಮ ಜಾಗದಲ್ಲೇ ಕೂಗ್ತದೆ, ಇನ್ನೊಂದು ಜಾಗದಲ್ಲಿ ಕೂಗಕ್ಕಾಗೋದಿಲ್ಲ. ಆದರೆ ಬಸವ ಭಾಸ್ಕರ ಅನ್ನತಕ್ಕಂಥ ಬೆಳಕಿನ ಮುಂದೆ ನಾವೆಲ್ಲರೂ ಮಿಣುಕಿನ ಹುಳಗಳು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಅಂತಹ ಬಸವಣ್ಣನವರನ್ನ ಸಂಸ್ಕೃತಿ ಅಭಿಯಾನದ ಹೊರಟಿರ್ತಕ್ಕಂಥ ಗದಗಿನ ತೋಂಟದಾರ್ಯ ಮಠದ ಸಾಣೇಹಳ್ಳಿ ಶ್ರೀಗಳವರ, ಬಾಲ್ಕೆ ಪಟ್ಟದ್ದೇವರವರ, ಪರಮ ಪೂಜ್ಯ ಗಂಗಾಮಾತಾಜಿಯವರ ನೇತೃತ್ವದಲ್ಲಿ ಅನೇಕ ಹರಗುರುಚರ ಮೂರ್ತಿಗಳಲ್ಲಿ ನಡೆದಿರ್ತಕ್ಕಂಥ ಈ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ನೀವೆಲ್ಲರೂ ಕೈ ಜೋಡಿಸಬೇಕು, ಎಲ್ಲರೂ ಬರಬೇಕು. ಜೋರಾಗಿ ಕೈಯ ಚಪ್ಪಾಳೆನ ತಟ್ಟುವುದರೊಂದಿಗೆ ಮೇಲೆ ಎತ್ತಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತೇವೆ ಅನ್ನತಕ್ಕಂತಹ ಭರವಸೆಯ ಮಾತುಗಳನ್ನು ನೀವೆಲ್ಲರೂ ನೀಡಬೇಕನ್ನತಕ್ಕಂಥ ಮಾತಿನೊಂದಿಗೆ ಬೆಳಗಿನಿಂದ ಬಹಳ ಆನಂದವಾಗಿ ಕೈ ಚಪ್ಪಾಳೆ ತಟ್ಟಿ ಎತ್ತಿದವರೆಲ್ಲರೂ ಬರ್ತೀರಾ ಅನ್ನತಕ್ಕಂಥ ಸಾಕ್ಷಿಯಾಗಿದೆ ಅನ್ನತಕ್ಕದೊಂದಿಗೆ ತಾವೆಲ್ಲರೂ ಬರಬೇಕು. ನಮಗಾಗಿ ಬದುಕಿರ್ತಕ್ಕಂಥ ಬಸವಾದಿ ಪ್ರಮತರ ಋಣವನ್ನು ತೀರಿಸುವ ಕಾರ್ಯಕ್ರಮ ಇದು. ಅವರು ನಮಗಾಗಿ ಬದುಕಿದ್ರು, ಅವರು ನಮಗಾಗಿ ಬಾಳಿದ್ರು, ಅವರು ನಮಗಾಗಿ ಪ್ರಾಣವನ್ನು ಕೊಟ್ಟರು. 12ನೇ ಶತಮಾನದಲ್ಲಿ ರಾತ್ರಿ 12 ಗಂಟೆಗೆ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು ಈ ಅಸ್ಪೃಶ್ಯತೆ ನಿವಾರಣೆಗಾಗಿ. ಬಸವಣ್ಣನವರನ್ನು ಗಡಿಪಾರು ಮಾಡಿದ್ರು. 12 ಗಂಟೆಗೆ ಬಸವಣ್ಣ ಕುದುರೆ ಮೇಲೆ ಕುಳಿತುಕೊಂಡಿದ್ರು. ಮಡಿವಾಳ ಮಾಚಿದೇವರು ಓಡಿ ಬಂದು ಹೇಳಿದ್ರು, ಅಪ್ಪ ಇದು ಬಳೆ ತೊಟ್ಟ ಕೈಗಳಲ್ಲ, ಇದು ರುದ್ರಾಕ್ಷಿ ತೊಟ್ಟ ಕೈಗಳು. ಒಂದು ಮಾತನ್ನು ಹೇಳು, ಇವರ ರುಂಡವನ್ನು ಚಂಡಾಡ್ತೇನೆ ಎಂದ್ರು. ಬಸವಣ್ಣ ಹೇಳಿದ್ರು, ಇದು ರಕ್ತದ ಕ್ರಾಂತಿ ಅಲ್ಲ, ಇದು ಮಾನವನ ಆತ್ಮದ ಉತ್ಕ್ರಾಂತಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ರು. ಇಂತಹ ಬಸವಣ್ಣನವರನ್ನ 12ನೇ ಶತಮಾನದಲ್ಲಿ ಈ ನೆಲದಲ್ಲಿ ಓಡಿಸಿದವರಿದ್ದಾರೆ. ಅಂತಹ ಸಂದರ್ಭದೊಳಗಡೆ ಇವತ್ತು ನಾವು ಎಚ್ಚೆತ್ತಬೇಕು. ಬಸವಣ್ಣ ನಮಗಾಗಿ ಬದುಕಿದ್ರು, ಬಾಳಿದ್ರು, ಲಿಂಗ ಕೊಟ್ರು, ವಿಭೂತಿ ಕೊಟ್ರು. ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಎಲ್ಲ ಪುರಾತರ ಮನೆಯಲ್ಲಿ ಬೇಡಿದೆ, ಎನ್ನ ಭಕ್ತಿ ಪಾತ್ರೆ ತುಂಬಿತು ಕೂಡಲ ಸಂಗಮ ದೇವ ಅನ್ನತಕ್ಕಂಥ ಮಾತನ್ನು ಹೇಳಿದ್ರು. ಬಸವಣ್ಣ ಏನು ತಪ್ಪು ಮಾಡಿದ್ರು ಹೇಳ್ರಿ? ಈ ಜಗತ್ತಿನಲ್ಲಿ ನಾವು ಹೊರಟಿರೋರು ಯಾರ ತತ್ವವನ್ನು ತೆಗೆದುಕೊಂಡು ಹೊರಟಿದ್ದೇವೆ? ಬಸವಣ್ಣನವರ ತತ್ವವನ್ನು ತೆಗೆದುಕೊಂಡು ಹೊರಟಿದ್ದೀವಲ್ಲ. ನಮ್ಮ ಪ್ರತಿಷ್ಠತೆಗಾಗಿ ಹೊರಟಿದ್ದೇವೆ. ನಮ್ಮ ಪ್ರಾಮಾಣಿಕತೆಯ ಸೇವೆಯನ್ನು ಈ ಸಮಾಜ ಅರ್ಥ ಮಾಡ್ಕೊಳ್ಬೇಕಲ್ಲ. ಯಾರಿಗಾಗಿ ಬದುಕಿದ್ದೇವೆ ನಾವು ಈ ಸಮಾಜದೊಳಗಡೆ? ಯಾರಿಗೋಸ್ಕರ ಬದುಕಿದ್ದೇವೆ ನಾವು? ಇವತ್ತು ಮಕ್ಕಳು ವ್ಯಸನ ಮುಕ್ತದಿಂದ ಬರಬೇಕಾಗಿದೆ. ಮನೆಗಳು ಮಹಾಮನೆಗಳಾಗಬೇಕಾಗಿದೆ. ಲಿಂಗವನ್ನು ಕಟ್ಟಬೇಕಾಗಿದೆ. ಈ ಧರ್ಮ ಉಳಿಬೇಕಾಗಿದೆ. ಇಂಥ ಬಸವಣ್ಣನವರನ್ನ 12ನೇ ಶತಮಾನದಲ್ಲಿ ಗಡಿಪಾರು ಮಾಡಿದಂಥ ಮನಸ್ಸಿನ ಸ್ಥಿತಿಗಳು ಇವತ್ತಿಗೂ ಇದೆ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದರಿಂದ ಹೊರಗೆ ಬರಬೇಕು. ನಾವು ಏನು ಮಾಡಿದ್ರು ತಪ್ಪು? ಚೆನ್ನವೀರ ಕಣಿವರು ಹೇಳ್ತಾರೆ, ಬಸವಣ್ಣನವರು 12ನೇ ಶತಮಾನಕ್ಕೆ ಹೊರಡುವಂಥ ಸಂದರ್ಭದಲ್ಲಿ ಕಲ್ಯಾಣದಿಂದ ಏನು ನೋವು ಕೇಳಲಿಲ್ಲ ಮಡದಿಗೆ, ಹಾಗೆ ಹೊರಟು ಹೋದರಣ್ಣ ಕಲ್ಯಾಣದ ಉದಡಿಗೆ ಕೂಡಲದಲ್ಲಿ ನೀರು ಹರಿದು ತಿಳಿಗೊಂಡಿತು ಬನ್ನಿರಿ, ನೀಲಾಂಬಿಕೆ ನೆನಪಾದಳು. ಛೆ,
ಏನ್ರಿ ಬಸವಣ್ಣನ ಬದುಕು? ಏನ್ರಿ? ಉತ್ತಿತ್ತು ಬಿತ್ತಿತ್ತು ಕತ್ತರಿ ಹಾಳಾಯಿತು. 770 ಜನರ ಮರಗಳು, ಲಕ್ಷದ ಮೇಲೆ 96,000 ಗಣಗಳು, ಕಾಶ್ಮೀರ ಕನ್ಯಾಕುಮಾರಿವರೆಗೆ ಎಲ್ಲರನ್ನ ಸೇರಿಸಿದ್ರು. 13,000 ಜನರು ವೇಶ್ಯರನ್ನ ಶರಣರನ್ನಾಗಿ ಮಾಡಿದ್ರು. ಮಾದಾರ ಚೆನ್ನೈನ ಗೋತ್ರ ಅಂತ ಹೇಳಿದ್ರು. ಪ್ರಜಾಪ್ರಭುತ್ವದ ಧರ್ಮ ತಂದು ಕೊಟ್ಟರು. ಇಂತಹ ಧರ್ಮದ ಅಭಿಯಾನಕ್ಕೆ ವಿರೋಧ ಪಡಿಸುವ ಮನಸ್ಸುಗಳಿಗೆ ಬಸವಣ್ಣನವರೇ ಬುದ್ಧಿ ಕೊಡಬೇಕನ್ನತಕ್ಕಂಥದ್ದು ನಾವು ವಿನಸ್ಕೊಳ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇವೆ. ವಿಚಾರ ಮಾಡಬೇಕಿವತ್ತು. ವಚನ ಇಲ್ಲದಿದ್ದರೆ ನಾವು ಬದುಕಲಿಕ್ಕೆ ಸಾಧ್ಯನಾ? ನಮಗೆ ಕೀರ್ತಿ ಇದೆಯಾ? ವಾರ್ತೆ ಇದೆಯಾ? ಬಸವ ಎಂಬ 3 ಅಕ್ಷರ ಹೃದಯದಲ್ಲಿ ನೆಲೆಗೊಂಡೊಡೆ ಅಭೇದ್ಯ ಭೇದವಾಯಿತು. ಅದಕ್ಕಾಗಿ ಬಸವಣ್ಣನವರನ್ನ ನಂಬಿದವರು ಈ ಜಗತ್ತಿನಲ್ಲಿ ಯಾರು ಕೆಟ್ಟಿಲ್ಲ, ಕೆಟ್ಟವರು ಬಸವಣ್ಣನನ್ನ ನಂಬುವುದಿಲ್ಲ ಅನ್ನತಕ್ಕಂಥದ್ದನ್ನು ನಾವು ತೀರ್ಮಾನ ಮಾಡಿಕೊಳ್ಳಬೇಕನ್ನತಕ್ಕಂಥ ಮಾತಿನೊಂದಿಗೆ ನಾವೆಲ್ಲರೂ ಅಸ್ಪೃಶ್ಯತೆಯ ನಿವಾರಣೆ ಕಡೆಗೆ